ಆತ್ಮೀಯ ಮಿತ್ರರೇ, ನನ್ನ ಹೆಸರು ಮಹೇಶ್ ಯುಸಿ, ಸಹಾಯಕ ಪ್ರಾಧ್ಯಾಪಕರು, IDSG ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು. ಅಂತಿಮ BA 5ನೇ ಸೆಮಿಸ್ಟರ್ನ ಪತ್ರಿಕೆಯಾದಂತಹ ಪತ್ರಿಕೆ 5 ಕನ್ನಡ ಸಾಹಿತ್ಯ ಮತ್ತು ಛಂದಸ್ಸು ಅನ್ನುವ ಪಠ್ಯಕ್ರಮ. ಈ ಸೆಷನ್ನಲ್ಲಿ ಕನ್ನಡ ಸಾಹಿತ್ಯದ ವಿಚಾರವಾಗಿ ಪಠ್ಯಕ್ರಮವನ್ನು ವಿವರಿಸ್ತಾ ಇದ್ದೇನೆ. ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಈ ಪಠ್ಯಕ್ರಮವನ್ನು ಅಳವಡಿಸಲಾಗಿದೆ. ಆ ಪಠ್ಯಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಪದ್ಯ ದುರ್ಯೋಧನಂ ನಿನ್ನನ್ ಏತರೊಳ್ ನಂಬಿದನೆಂದಡೆ ಅನ್ನುವಂತಹ ಪದ್ಯ ಭಾಗವನ್ನು ಅಳವಡಿಸಲಾಗಿದೆ. ಪಂಪ ಕವಿಯ ಪಂಪ ಭಾರತ ಸಂಗ್ರಹದಿಂದ ಈ ಪದ್ಯದ ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ. ಇದರ ಪ್ರಮುಖವಾದಂತಹ ಉದ್ದೇಶ ಏನು ಅಂದರೆ, ಪಂಪ ಕವಿಯ ಮತ್ತು ಕೃತಿಯ ಪರಿಚಯವನ್ನು ತಿಳಿಸುವುದು, ಚಂಪು ಕಾವ್ಯದ ಬಗ್ಗೆ ತಿಳಿಸುವುದು, ಪ್ರಾಚೀನ ಕಾವ್ಯದ ಲಕ್ಷಣ ತಿಳಿಸುವುದು, ವರ್ಣಗಣ ಮತ್ತು ಪ್ರಾಸದ ಬಗ್ಗೆ ತಿಳಿಸುವುದು, ಮಹಾಭಾರತದ ಕಥೆಯ ಒಂದು ಪ್ರಸಂಗವನ್ನು ತಿಳಿಸುವುದು, ಕುಂತಿ ಕೃಷ್ಣರ ಪ್ರಸಂಗ ತಿಳಿಸುವುದು. ಇಲ್ಲಿ ಪಂಪ ಕವಿಯ ಪರಿಚಯವನ್ನು ಮಾಡಲಾಗ್ತದೆ. ಆತ ಯಾವ್ಯಾವ ಕೃತಿಗಳನ್ನು ರಚಿಸಿದ್ದಾನೆ ಅಂತ ವಿವರಿಸಲಾಗ್ತದೆ. ಆ ಕೃತಿಗಳ ಜೊತೆಯಲ್ಲಿಯೇ ಈ ಆಯ್ದ ಪಠ್ಯಕ್ರಮವನ್ನು ಯಾವ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ವಿವರಿಸಲಾಗ್ತದೆ. ಹಾಗೆಯೇ ಚಂಪು ಕಾವ್ಯದ ಬಗ್ಗೆ ತಿಳಿಸಲಾಗ್ತದೆ. ಚಂಪು ಕಾವ್ಯ ರಚನೆ ಹೇಗಿರುತ್ತೆ ಅನ್ನೋ ಇವುಗಳನ್ನು ತಿಳಿಸುವ ಮೂಲಕ ಹೇಳಲಾಗ್ತದೆ. ಪ್ರಾಚೀನ ಕಾವ್ಯದ ಲಕ್ಷಣಗಳು ಏನೇನಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ವರ್ಣಗಣ ಮತ್ತು ಪ್ರಾಸದ ಬಗ್ಗೆ ತಿಳಿಸ್ಬೋದು. ವರ್ಣಗಣ ಅಂದರೆ 8 ಗಣಗಳು ಹೇಗೆ ಬಳಕೆಯಾಗಿವೆ ಅನ್ನೋದನ್ನು ಈ ಕಾವ್ಯದ ಮೂಲಕ ನೋಡ್ಬೋದು. ಹಾಗೆಯೇ ಪ್ರಾಸವನ್ನು ಹೇಗೆ ಆದಿಪ್ರಾಸವನ್ನು ಬಳಸಲಾಗಿದೆ ಅನ್ನೋದನ್ನು ನೋಡ್ಬೋದು. ಅದರ ಜೊತೆ ಮಹಾಭಾರತದ ಕಥೆಯಲ್ಲಿ ಒಂದು ಪ್ರಸಂಗವನ್ನು ಆಯ್ದು ಇದರ ವಿವರಣೆಯನ್ನು ತಿಳಿಸಲಾಗ್ತದೆ. ಅದರಲ್ಲಿ ಈ ಭಾಗದಲ್ಲಿ ಕುಂತಿ ಮತ್ತು ಕೃಷ್ಣರ ಪ್ರಸಂಗ ಹೇಗಿದೆ ಅನ್ನುವ ವಿವರಣೆಯನ್ನು ನಾವು ನೋಡ್ಬೋದು. ಇದರ ಮೂಲಕ ವಿದ್ಯಾರ್ಥಿಗಳು ಆದಿಕವಿ ಪಂಪ ಅಂದರೆ ಯಾರು, ಆತ ಯಾವ ಕಾಲಘಟ್ಟದಲ್ಲಿದ್ದ, ಯಾವ ಕೃತಿಗಳನ್ನು ರಚಿಸಿದ್ದಾನೆ, ಅದರ ಜೊತೆಗೆ ಪಂಪ ಭಾರತ ಅನ್ನುವಂಥ ಕೃತಿಯನ್ನು ಇರುವ ಬಗ್ಗೆ ತಿಳ್ಕೊಳ್ತಾರೆ. ಚಂಪು ಕಾವ್ಯ ಅನ್ನುವಂಥದ್ರ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ. ಹೇಗಿರ್ತವೆ ಚಂಪು ಕಾವ್ಯಗಳು ಅನ್ನೋದನ್ನು ತಿಳ್ಕೊಳ್ತಾರೆ. ಪ್ರಾಚೀನ ಕಾವ್ಯದ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ತಾರೆ. ಹಾಗೆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಉದಾಹರಣೆ ಸಹಿತ ವಿವರಿಸುವ ವಿಧಾನವನ್ನು ತಿಳ್ಕೊಳ್ತಾರೆ. ಶ್ರೀಕೃಷ್ಣ ಸಂಧಾನ ಸಂದರ್ಭದಲ್ಲಿ ಕುಂತಿ ಮತ್ತು ಕೃಷ್ಣರ ಭೇಟಿಯ ಬೇರೆ ಬೇರೆ ಪ್ರಸಂಗಗಳನ್ನು ಕೂಡ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ. ಈಗ ನಾವು 18ರ ಭಾಗದಲ್ಲಿ ಕುಂತಿ ಕೃಷ್ಣರ ಪ್ರಸಂಗ ಹೇಗಿದೆ ಅನ್ನೋದನ್ನು ವಿವರಣೆ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಪ್ರಸಂಗ ಈ ರೀತಿ ಇದೆ. ಕೇಳಿದವನಿಗೆ ಕವಚವನ್ನು ಕತ್ತರಿಸಿ ಕೊಡುವಾಗ ಆತನ ದೇಹದಿಂದ ಕೆಂಪಾದ ನೆತ್ತರು ಹರಿದು ಬಂದಿತು. ಈ ಸಂಧಾನಕ್ಕೋಸ್ಕರ ಹೋಗಿರ್ತಕ್ಕಂತಹ ಕೃಷ್ಣ ಅಲ್ಲಿ ಕರ್ಣನನ್ನು ಭೇಟಿಯಾದ ನಂತರವಾಗಿ ಕುಂತಿಯನ್ನು ಭೇಟಿಯಾಗ್ತಾ ಇದ್ದಾನೆ. ಕುಂತಿಯನ್ನು ಭೇಟಿಯಾದ ನಂತರ ಪುನಃ ಕರ್ಣನನ್ನು ಭೇಟಿಯಾಗುವ ಪ್ರಸಂಗವೂ ಕೂಡ ಇದೆ. ಇಲ್ಲಿ ಆ ಸಭೆಯಲ್ಲಿ ಕರ್ಣನನ್ನು ಭೇಟಿಯಾಗಿರುವಂಥದ್ದು, ನಂತರ ಮನೆಗೆ ಬಂದ ನಂತರ ಪುನಃ ಭೇಟಿಯಾಗುವ ಸಂದರ್ಭವೂ ಕೂಡ ಇದೆ. ಇಲ್ಲಿ ಆತನನ್ನು ಮಹಾಭಾರತದಲ್ಲಿ ಪಾಂಡವರ ಪರ ವಹಿಸುವಂತೆ ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಆಗ ಆತ ಎಷ್ಟು ಪ್ರಮುಖನಾಗಿದ್ದಾನೆ ಅನ್ನೋದನ್ನು ಕುಂತಿಗೆ ವಿವರಿಸ್ತಾ ಇದ್ದಾನೆ. ದಾನವಾಗಿ ಬೇಡಿದಂತಹ ಸಂದರ್ಭದಲ್ಲಿ ತನ್ನ ಕವಚವನ್ನೇ, ಆತ ದೇಹದಲ್ಲಿ ಅಂಟಿಕೊಂಡಿರೋ ಕವಚವನ್ನೇ ಕತ್ತರಿಸಿಕೊಟ್ಟಿದ್ದಾನೆ. ಕತ್ತರಿಸಿಕೊಡುವಂತಹ ಸಂದರ್ಭದಲ್ಲಿ ಆತನ ದೇಹದಿಂದ ರಕ್ತ ಹರಿದು ಬಂದಿದೆ ಅನ್ನುವಂಥ ವಿವರ ಮೊದಲ ಸಾಲಿನಲ್ಲಿದೆ. ಆತನ ದಾನ ವೀರರಸಕ್ಕೆ ಆಗರವಾಯಿತು ಅಂತ. ಆತ ತನ್ನ ದೇಹಕ್ಕೆ ಅಂಟಿಕೊಂಡಿದ್ದಂತಹ ವಜ್ರ ಕವಚಗಳನ್ನು ಕತ್ತರಿಸಿಕೊಡುವಾಗ ಆತ ಎಷ್ಟು ದಾನ ಸೂರನಾಗಿದ್ದ ಅನ್ನುವಂಥದ್ದು ವೀರರಸಕ್ಕೆ ಪ್ರಮುಖವಾದಂತಹದ್ದಾಗಿದೆ ಅಂತಕ್ಕಂಥದ್ದು ವಿವರಿಸಿದೆ. ಸಹಜವಾಗಿದ್ದ ಕವಚ ರತ್ನ ಕುಂಡಲಗಳನ್ನು ನೀಡಿದ್ದಕ್ಕಾಗಿ ದೇವೇಂದ್ರನು ಆತನಿಗೆ ಅಮೋಘ ಶಕ್ತಿಯನ್ನಿತ್ತನು. ದೇವೇಂದ್ರ ಸಹಜವಾಗಿರ್ತಕ್ಕಂಥ ಕವಚ ರತ್ನ ಕುಂಡಲಗಳನ್ನು ದಾನವಾಗಿ ಪಡ್ಕೊಂಡಿದ್ದಾನೆ. ಆದರೆ ಆತ ದಾನವಾಗಿ ನೀಡಿದ್ದನ್ನು ಮೆಚ್ಚಿ ಆತನಿಗೆ ಅಮೋಘವಾದಂಥ ಶಕ್ತಿಯನ್ನು ಕೂಡ ದಯಪಾಲಿಸಿ ಬಂದಿದ್ದಾನೆ. ಆದ್ದರಿಂದ ಕರ್ಣ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದಾನೆ ಅಂತ ಕುಂತಿಯೊಂದಿಗೆ ಮಾತನಾಡ್ತದೆ. ನಾನು ನನಗೆ ತಿಳಿದ ವಿಧಾನಗಳಲ್ಲಿ ಆತನನ್ನು ಭೇದಿಸಲು ಪ್ರಯತ್ನಿಸಿದ್ದೇನೆ. ನನಗೆ ತಿಳಿದ ವಿಧಾನದಲ್ಲಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಆತ ಯಾವ ರೂಪದಲ್ಲಿಯೂ ಕೂಡ ಒಪ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಕುಂತಿಯೊಂದಿಗೆ ಕೃಷ್ಣ ಹೇಳ್ತದೆ. ನೀವು ನಿಮ್ಮ ಚೊಚ್ಚಲ ಮಗ ಸೂರ್ಯಪುತ್ರನನ್ನು ಸೂರ್ಯ ದಿನದಂದೇ ಅಂದರೆ ರವಿವಾರದಂದೇ ಕಾರ್ಯಸಿದ್ಧಿ ಮಾಡಿ ಬನ್ನಿ ಎಂದು
ಕುಂತಿಯಿಂದ ಬೀಳ್ಕೊಂಡನು ಅಂತಿದೆ. ನೀವು ನಿಮ್ಮ ಚೊಚ್ಚಲ ಮಗ ಸೂರ್ಯಪುತ್ರನನ್ನು, ಮೊದಲನ ಮಗ ಅನ್ನುವಂಥದ್ದನ್ನು ಆಕೆ ನೆನಪಿಗೆ ತರ್ತಾ ಇದ್ದಾನೆ. ಅದರ ಜೊತೆಗೆ ಆತ ಭಾನುವಾರದಂದು ಜನಿಸಿರ್ತಕ್ಕಂಥದ್ದು, ಭಾನುವಾರವೇ ಸೂರ್ಯ ದಿನದಂದೇ ನೀವು ಹೋಗಿ ಆತನೊಂದಿಗೆ ಏನಾದರೂ ದಾನವನ್ನು ಪಡೆದು ಬನ್ನಿ ಅಂತಕ್ಕಂಥದ್ದು ವಿವರಣೆಯನ್ನು ಹೇಳುವ ಪ್ರಸಂಗವಿದೆ. ಹಾಗೆಯೇ ಈ ಭಾಗದಲ್ಲಿ ಕೃಷ್ಣ ಮತ್ತು ಕರ್ಣರ ಪ್ರಸಂಗ ಅನ್ನುವಂತಹ ವಿವರಣೆ ಇದೆ. ಆ ಭಾಗದಲ್ಲಿ ನಾವು ಕುಂತಿ ಮತ್ತು ಕೃಷ್ಣರ ಭೇಟಿಯ ಪ್ರಸಂಗ ಇದ್ದರೆ, ಈ ಭಾಗದಲ್ಲಿ ಕೃಷ್ಣ ಮತ್ತು ಕರ್ಣರ ಪ್ರಸಂಗ ಇರುವಂಥ ವಿವರಣೆ ಈ ಪದ್ಯ ಭಾಗದಲ್ಲಿ ಇದೆ. ಕುಂತಿಯಿಂದ ಬೀಳ್ಕೊಂಡ ಕೃಷ್ಣನು ನೇರವಾಗಿ ಕರ್ಣನ ಮನೆಯ ಮುಂದೆ ರಥವನ್ನು ನಿಲ್ಲಿಸಿದನು. ಹಾಗೆಯೇ ಅಲ್ಲಿಂದ ಕರ್ಣನನ್ನು ಆತ್ಮೀಯವಾಗಿ ಮಾತನಾಡಿಸಿ ತನ್ನ ರಥದಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಕರೆತಂದನು. ಆತ ಅಲ್ಲಿಯೇ ಮಾತನಾಡುವುದಿಲ್ಲ, ಸ್ವಲ್ಪ ದೂರ ಏಕಾಂತದಲ್ಲಿ ಮಾತನಾಡುವ ಪ್ರಸ್ತಾಪವನ್ನು ನೀಡಿ ಕರ್ಣನನ್ನು ತನ್ನ ರಥದ ಮೇಲೆ ಕೂರಿಸ್ಕೊಂಡು ಬರ್ತಾನೆ. ಕೃಷ್ಣನು ಕರ್ಣನಲ್ಲಿ ಮಾತನಾಡುತ್ತಾ ಭೇದಿಸಲೆಂದು ಹೇಳುತ್ತಿಲ್ಲ, ಕೇಳು ಕೃಷ್ಣ ಕರ್ಣ ಅಂತಕ್ಕಂಥದ್ದು ಹೇಳುವ ಪ್ರಾರಂಭವಿದೆ. ಕೃಷ್ಣನು ಕರ್ಣನಲ್ಲಿ ನಿನ್ನನ್ನು ಭೇದಿಸೋದಕ್ಕೋಸ್ಕರ ನಾನು ಈ ರೀತಿ ಕರ್ತಾ ಇದ್ದೀನಿ ಅಂತ ತಿಳ್ಕೊಬೇಡ, ನಿನಗೆ ಪ್ರಮುಖವಾದಂಥ ವಿಚಾರಗಳನ್ನು ತಿಳಿಸಬೇಕಾಗಿದೆ, ಹಾಗಾಗಿ ಆ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ ನಿನ್ನನ್ನು ಇಲ್ಲಿ ತಂದಿದ್ದೀನಿ ಅಂತಕ್ಕಂಥದ್ದು ಹೇಳ್ತಾನೆ. ಏನು ಪ್ರಮುಖವಾದ ವಿಚಾರಗಳನ್ನು ಹೇಳ್ತಾನೆ ಅಂದರೆ, ಪದ್ಯ ಭಾಗದಲ್ಲಿ ನಿನ್ನ ತಾಯಿ ಕುಂತಿ, ನಿನ್ನ ತಂದೆ ಸೂರ್ಯದೇವನು, ಪಾಂಡುಪುತ್ರರು ನಿನ್ನ ಸಹೋದರರು, ನೀನೇ ಅವರೆಲ್ಲರಿಗೂ ಹಿರಿಯವ, ನಿನಗಲ್ಲದೆ ಪಟ್ಟ ಬೇರೆ ರಾಜರಿಗೆ ತಕ್ಕುದೇ ಎಂದು ನುಡಿದನು. ನೋಡಿ, ಎಷ್ಟು ಯುದ್ಧದ ಘೋಷಣೆಯಾಗಿದೆ. ಘೋಷಣೆಯಾದ ಸಂದರ್ಭದಲ್ಲಿ ಕೃಷ್ಣ ಈ ರೂಪದಲ್ಲಿ ಆತನಿಗೆ, ಕರ್ಣನಿಗೆ ನಿನ್ನ ತಾಯಿ ಕುಂತಿ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ಸೂರ್ಯದೇವನು ಅಂತ ಹೇಳ್ತಾ ಇದ್ದಾನೆ, ಪಾಂಡುಪುತ್ರರು ನಿನ್ನ ಸಹೋದರ. ಯಾರ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕಾಗಿದೆಯೋ ಕರ್ಣ, ಅದು ಆತನ ತಮ್ಮಂದಿರೇ ಅನ್ನುವಂಥದ್ದು ಗೊತ್ತಾಗ್ತದೆ. ನೀನೇ ಅವರೆಲ್ಲರಿಗೂ ಹಿರಿಯವ, ನೀನೇ ಪಾಂಡವರಲ್ಲಿ ದೊಡ್ಡವನು, ನಿನಗಲ್ಲದೆ ಪಟ್ಟ ಬೇರೆ ರಾಜರಿಗೆ ತಕ್ಕುದೇ ಎಂದು ನುಡಿದನು. ದುರ್ಯೋಧನಂ ನಿನ್ನನ್ಯೇತರೊಳ್ ನಂಬಿದನೆಂದರೆ ಎಂಬ ಶೀರ್ಷಿಕೆ ಇಲ್ಲೇನಾಗಿದೆ, ಪಠ್ಯಭಾಗದಲ್ಲಿ ಪಠ್ಯವಾಗಿ ದುರ್ಯೋಧನಂ ನಿನ್ನನ್ನೇತರೊಳ್ ನಂಬಿದನೆಂದೊಡೆ ಅಂತಕ್ಕಂತಹ ಇದೆ. ಅದೇ ಶೀರ್ಷಿಕೆಯ ಅರ್ಥವನ್ನು ಈ ಪದ್ಯ ಭಾಗದಲ್ಲಿ ಬಳಸಲಾಗಿದೆ. ದುರ್ಯೋಧನನು ನಿನ್ನನ್ನು ಏತಕ್ಕಾಗಿ ನಂಬಿದನೆಂದರೆ ಅನ್ನುವಂತಹ ಕಾರಣವನ್ನು ಈ ಭಾಗದಲ್ಲಿ ತಿಳಿಸ್ತಾನೆ ಅಂತ. ಆ ಕಾರಣ ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನೀನು ಮತ್ತು ಅವನು ಗಂಗಾ ನದಿ ತೀರದಲ್ಲಿ ಬೇಟೆಯಾಡುವಾಗ ಸಮೀಪದ ತಪಸ್ವಿಯ ಆಶ್ರಮದಲ್ಲಿ ಸತ್ಯಂತಪರೆಂಬ ದಿವ್ಯರನ್ನು ಕಂಡು ಹೊರಡುವಾಗ ನಿನ್ನನ್ನು ಅವರು ನಿನಗೆ ಆಸನ ನೀಡಿ ಆತನನ್ನು ವಿಶೇಷವಾಗಿ ಉಪಚರಿಸಿದರು. ಅದಕ್ಕೆ ಸತ್ಯಂತಪರೆಂಬ ದಿವ್ಯರನ್ನು ಕಂಡು ಹೊರಡುವಾಗ ನಿನ್ನನ್ನು ಅವರು ನಿನಗೆ ಆಸನ ನೀಡಿ ವಿಶೇಷವಾಗಿ ಉಪಚರಿಸಿದರು, ನಿನಗೆ ಉಪಚಾರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ವಿವರಿಸುವಂತಹ ಸಂದರ್ಭದಲ್ಲಿ ಪಠ್ಯಭಾಗದಲ್ಲಿ. ಅದಕ್ಕೆ ಆ ಪ್ರಶ್ನೆಯನ್ನು ದುರ್ಯೋಧನ ಸತ್ಯಂತಪರಲ್ಲಿ ಪ್ರಶ್ನೆ ಮಾಡ್ತಾನೆ. ನಾನು ರಾಜನಿದ್ದಾನೆ, ನನಗಿಂತನೂ ಆತನಿಗೆ ಯಾಕೆ ವಿಶೇಷವಾಗಿ ಉಪಚಾರವನ್ನು ಮಾಡಿದ್ದೀರಿ ಅಂತ ಆತ ದುರ್ಯೋಧನ ಸತ್ಯಂತಪರಲ್ಲಿ ಕೇಳಿದಂಥ ಸಂದರ್ಭ, ಮಿಂಗೂಲಿಗನಿಗೆ ವಿಶೇಷವಾಗಿ ಉಪಚಾರ ಮಾಡಿದ್ದೀರಿ, ದಯೆ ತೋರುತ್ತಿದ್ದೀರಿ ಎಂದು ಕೇಳಿದಾಗ ಅವರು ನಿನ್ನ ಜನ್ಮ ವೃತ್ತಾಂತವನ್ನು ಆಗಲೇ ತಿಳಿಸಿದ್ದಾರೆ ದುರ್ಯೋಧನನಿಗೆ. ಅವಾಗಲೇ ಹೇಳಿಬಿಟ್ಟಿದ್ದಾರೆ ದುರ್ಯೋಧನನಿಗೆ ನೀನು ಯಾರು ಅನ್ನೋದನ್ನು ಸತ್ಯಂತಪ ಋಷಿಗಳು ತಿಳಿಸಿದ್ದಾರೆ. ಆದ್ದರಿಂದ ಆತ ನಿರ್ಧರಿಸಿದ್ದಾನೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂದು ನಿಶ್ಚಯಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಆ ನಂಬಿಕೆಯ ಆಧಾರದ ಮೇಲೆ ಮುಳ್ಳನ್ನು ಮುಳ್ಳಿನಿಂದಲೇ ಅಂದರೆ ಪಾಂಡವನಿಂದನೇ ನಾಶಪಡಿಸಬೇಕು ಅನ್ನೋ ಉದ್ದೇಶದಿಂದ ನಿನ್ನನ್ನು ಆತ ಸಾಕಿ ಸಲಹಿದ್ದಾನೆ ಅನ್ನುವಂಥ ವಿವರಣೆ ಇದೆ. ಈಗ ಕರ್ಣನು ಧರ್ಮ ಸಂಕಟದಲ್ಲಿ ಸಿಲುಕುವನು. ಧರ್ಮ ಸಂಕಟ ಪ್ರಾರಂಭವಾಗಿದೆ. ಯಾಕೆ ಧರ್ಮ ಸಂಕಟ ಪ್ರಾರಂಭವಾಗಿದೆ ಅನ್ನೋದಾದರೆ, ಈ ಯುದ್ಧ ಘೋಷಣೆಯಾದಂತಹ ಸಂದರ್ಭದಲ್ಲಿ ಈಗ ತಾನು ತನ್ನ ತಮ್ಮಂದಿರೊಂದಿಗೆ ಯುದ್ಧವನ್ನು ಮಾಡಬೇಕಾಗಿದೆ. ಈಗ ತಮ್ಮಂದಿರೊಂದಿಗೆ ಯುದ್ಧ ಮಾಡಬೇಕೇ ಬೇಡವೇ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಧರ್ಮ ಸಂಕಟದಲ್ಲಿ ಸಿಲುಕಿದ ಕರ್ಣನು ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ, ಈ ಸಮಯದಲ್ಲಿ ನನಗೆ ಇದನ್ನೇಕೆ ಹೇಳಿದಿರಿ? ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ ಕೌರವನನ್ನು ಬಿಟ್ಟು ತಮ್ಮಂದಿರ ಪರವಾಗಿ ನಿಂತರೆ ನೀವೇ ಹೇಸುವುದಿಲ್ಲವೇ ಎಂದನು. ಅದಕ್ಕೆ ಈ ಯುದ್ಧ ಘೋಷಣೆಯಾದಂಥ ಸಂದರ್ಭದಲ್ಲಿ ನನಗೆ ಬಂದು ನಿನ್ನ ತಮ್ಮಂದಿರೊಂದಿಗೆ ನೀನು ಯುದ್ಧ ಮಾಡಬೇಕಾಗಿದೆ, ಆದ್ದರಿಂದ ತಮ್ಮಂದಿರ ಪಕ್ಷ ವಹಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ.
ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವನು ಕೌರವ, ನಾನು ಅವನ ಪರವಾಗಿರಬೇಕಲ್ಲವೇ? ಆದರೆ ನಾನೇನಾದರೂ ಇಂಥ ಸಂದರ್ಭದಲ್ಲಿ ಆ ಕೌರವನನ್ನು ಹೊರತುಪಡಿಸಿ ತಮ್ಮಂದಿರ ಪರವಾಗಿ ನಿಂತ್ಕೊಂಡು ಬಿಟ್ಟರೆ ನೀವೇ ಹೆಸುವುದಿಲ್ಲವೇ? ನಂಬಿಕೆಗೆ ಎಷ್ಟು ಅರ್ಹನಿದ್ದಾನೆ ಅನ್ನೋದನ್ನು ಅಂತ. ಅದಕ್ಕೆ ಮತ್ತೆ ಆತನ ಮೇಲೆ ಗೌರವವನ್ನು ಸೂಚಿಸ್ತಾ ಹೇಳ್ತಾನೆ, ಪಗಡೆಯನ್ನು ಆಡಿ ಭಾನುಮತಿಯು ಸೋತಾಗ ಆಕೆಯ ಕೊರಳಲ್ಲಿದ್ದ ಮುತ್ತಿನ ಹಾರಕ್ಕೆ ನಾನು ಕೈ ಹಾಕಿದಾಗ ಸರಹರಿದು ಮುತ್ತುಗಳು ನೆಲದ ಮೇಲೆ ಬಿದ್ದಾಗ ಅದೇ ಸಮಯಕ್ಕೆ ಬಂದ ದುರ್ಯೋಧನನು ಮುತ್ತುಗಳನ್ನು ಆಯ್ದುಕೊಡಲೇ ಎಂದವನ ಬಿಟ್ಟು ನಾನು ತಮ್ಮಂದಿರ ಪಕ್ಷ ಸೇರಿದರೆ ತಿರಸ್ಕಾರಕ್ಕೆ ಅರ್ಹನಲ್ಲವೇ ಅಂತ. ಪಗಡೆ ಆಟವನ್ನು ಆಡ್ತಾರೆ ದುರ್ಯೋಧನನ ಹೆಂಡತಿ ಭಾನುಮತಿ ಮತ್ತು ಈತನು. ಅದರಲ್ಲಿ ಭಾನುಮತಿ ಸೋಲ್ತಾಳೆ. ಸೋತಂಥ ಸಂದರ್ಭದಲ್ಲಿ ಮುತ್ತಿನ ಹಾರವನ್ನು ಕೊಡಬೇಕಾಗತ್ತೆ. ಮುತ್ತಿನ ಹಾರವನ್ನು ಕೊಡದಿದ್ದಾಗ ಈತನೇ ಸ್ವತಃ ಕುತ್ತಿಗೆ ಕೈ ಹಾಕಿ ಮುತ್ತಿನ ಹಾರವನ್ನು ಎಳೆಯ ಸಂದರ್ಭದಲ್ಲಿ ಅದು ಹರಿದು ನೆಲಕ್ಕೆ ಚೆಲ್ಲುತ್ತೆ. ಅದೇ ಸಂದರ್ಭದಲ್ಲಿ ದುರ್ಯೋಧನ ಅಲ್ಲಿಗೆ ಬರ್ತಾನೆ. ಅದಕ್ಕೆ ಆತ ಕೋಪಗೊಳ್ಳದೆ ನೇರವಾಗಿ ಮುತ್ತಿನ ಹಾರ ಬೇಕೇ, ಕೊಡಲೇ ಮುತ್ತುಗಳನ್ನು ಅಂತ ಕೇಳುವಂಥ ಅಂತಹ ಗೆಳೆಯನನ್ನು ಬಿಟ್ಟು ನಾನು ಈ ಸಂದರ್ಭದಲ್ಲಿ ಇವರ ಪರವಾಗಿ ಯುದ್ಧ ಮಾಡೋದಕ್ಕೆ ಬರಲಾಗುತ್ತದೆಯೇ ಅಂತಕ್ಕಂಥದ್ದು ಕೇಳುವವರೆಗೆ ಈ ಪಠ್ಯ ಭಾಗವನ್ನು ನಿಲ್ಲಿಸಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಯೋಜಿತ ಕಾರ್ಯವಾಗಿ ಖ್ಯಾತ ಕರ್ನಾಟಕ ವೃತ್ತಗಳು ಅವುಗಳ ಉದಾಹರಣೆಗಳನ್ನು ತಿಳಿಸಲಾಗ್ತದೆ. ಅದರ ಜೊತೆಗೆ ಕಿರು ಪರೀಕ್ಷೆ ಮತ್ತು ಚರ್ಚೆ, ಕುಂತಿ ಕೃಷ್ಣರ ಭೇಟಿಯ ಪ್ರಸಂಗಗಳನ್ನು ತಿಳಿಸಲಾಗ್ತದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ನೀಡಲಾಗಿದೆ. ಕುಂತಿ ಕೃಷ್ಣರ ಭೇಟಿಯ ಪ್ರಸಂಗದಲ್ಲಿ ಮೂಡಿ ಬಂದ ರಸ ಯಾವುದು ಅನ್ನುವಂಥದ್ದಿದೆ. ಅದರಲ್ಲಿ ಅವರ ಭೇಟಿಯ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳ್ತಾನೆ ಕೃಷ್ಣ, ವೀರ ರಸ ಅನ್ನುವಂಥದ್ದು ಒಂದನೆಯದು ಸರಿಯಾದ ಉತ್ತರ ಆಗಿರುತ್ತೆ ಅಂತ. ದುರ್ಯೋಧನನ ಹೆಂಡತಿಯ ಹೆಸರೇನು ಅಂತ ಗಾಂಧಾರಿ, ಭಾನುಮತಿ, ಕುಂತಿ, ಪಾಂಚಾಲಿ ಅಂತಿದೆ. ಇದು ಎರಡನೆಯದು ಸರಿಯಾದ ಉತ್ತರ ಭಾನುಮತಿ ಅನ್ನುವಂಥದ್ದು. ಮೂರನೆಯ ಕರ್ಣನನ್ನು ಉಪಚರಿಸಿದ ಸನ್ಯಾಸಿ ಯಾರು ಅಂತಿದೆ. ಅದಕ್ಕೆ ದುರ್ವಾಸ, ವ್ಯಾಸ, ವಾಲ್ಮೀಕಿ, ಸತ್ಯಂತಪ ಅಂತಿದೆ. ಸತ್ಯಂತಪ ಅಂತಕ್ಕಂಥವನು ಕರ್ಣನನ್ನು ಸತ್ಕರಿಸ್ತಾನೆ. ನೆತ್ತ ಪದದ ಅರ್ಥ ಏನು ಅಂತಿದೆ. ನೆತ್ತ ಅಂದರೆ ಪಗಡೆ ಆಟ ಅಂತ. ಇಲ್ಲಿ ರಕ್ತ, ಪಗಡೆ, ಸೂರ್ಯ, ಕೆಂಪು ಅಂತ ಇದಿದೆ. ಇದರಲ್ಲಿ ಪಗಡೆ ಅಂದರೆ ಪಗಡೆ ಆಟ ಅಂತ, ನೆತ್ತ ಅಂದರೆ ಅನ್ನುವ ಅರ್ಥ. ಕರ್ಣನ ತಮ್ಮನ ಹೆಸರೇನು ಪದ್ಯ ಭಾಗದಲ್ಲೇ ಇದೆ. ಧರ್ಮರಾಯ, ಅಭಿಮನ್ಯು, ಉತ್ತರಕುಮಾರ, ಯೂತ್ಸು ಅಂತಿದೆ. ಯೂತ್ಸು ಅಂತಕ್ಕಂಥದ್ದು ಕರ್ಣನ ತಮ್ಮನ ಹೆಸರಾಗಿದೆ ಅಂತ. ಇದಕ್ಕೆ ಅಧ್ಯಯನ ಗ್ರಂಥಗಳಾಗಿ ಪಂಪ ಭಾರತ, ಸಂಪಾದಕರು ಡಾಕ್ಟರ್ ಎಲ್ ಬಸವರಾಜು. ಪಂಪ ಭಾರತ ಸಂಗ್ರಹ ಡಾಕ್ಟರ್ CPK. ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀ ಮುಗಳಿ. ಕನ್ನಡ ಸಾಹಿತ್ಯ ಚರಿತ್ರೆ ತಾಶು ಶ್ಯಾಮರಾಯ್ ಅಂತಕ್ಕಂಥ ಈ ಅಧ್ಯಯನ ಗ್ರಂಥಗಳನ್ನು ನೋಡಿದರೆ ಹೆಚ್ಚು ವಿವರಣೆಯನ್ನು ತಿಳ್ಕೊಳ್ಬೋದು.